ಮಹಾಪ್ರಭು. ಕೆಲವೋ ಕುಬ್ಜ ಮಾನವ, ನೀನು ಕೊಟ್ಟ ವಯಾಗ್ರ ಗುಳಿಗೆಯನ್ನು ಸೇವಿಸಿದ ನಮಗೆ ಪುನಃ ತಾರುಣ್ಯ ಬಂದಂತಾಗಿದೆ. ಈ ನಿನ್ನ ಅಮೂಲ್ಯವಾದ ಸೇವೆಯನ್ನು ಗುರುತಿಸಿದ ನಾವು ನಮ್ಮ ಸ್ನೇಹಿತರಾದ ದೇವೇಂದ್ರನಿಗೆ ಹೇಳಿ ಅವನ ಸ್ವರ್ಗಲೋಕದಲ್ಲಿ ನಿನಗೊಂದು ಅವಕಾಶ ಮಾಡಿಸಿಕೊಡುವೆ. ಧನ್ಯನಾದ ಸ್ವಾಮಿ. ಜೈ ವಯಾಗ್ರ, ಜೈ ವಯಾಗ್ರ, ಜೈ ವಯಾಗ್ರ. ನೀನು ಎಷ್ಟೇ ಆಗಿರಿದ್ರು ಅಷ್ಟೇ ನೀನು ನಡಿ. ಸ್ವಾಮಿ, ತಮ್ಮ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಧನ್ಯಳಾದೆ. ನನ್ನ ನೃತ್ಯದಿಂದ ತಮಗೆ ಸಂತೋಷವಾಯಿತು. ಯಕ್ಷ ಕಿನ್ನರ ಕೆಂಪುರುಷರನ್ನು ಮೀರಿಸುವ ರಾಸ ನೃತ್ಯ ನಿನ್ನದು. ನನ್ನ ಹಾಡು ಧ್ವನಿ ವರ್ಣಿಸಲು ಪದಗಳೇ ಸಾಲದು. ನನ್ನ ತಳುಕು ಬಳುಕು ಚಳುಕು ರೂಪ ಇದೆಲ್ಲ ಇಷ್ಟವಾಯಿತು. ರೂಪ ರೂಪ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಇವರೆಲ್ಲರನ್ನು ಒಂದೇ ವರಡು ಕಲ್ಲಿನಲ್ಲಿ ಹಾಕಿ ರುಬ್ಬಿ 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 ಹೇಗೆದ ರಾಸಾದ ಬೊಂಬೆಯಂತಿರುವೆ ನೀನು ಸುಂದರಿ. ಡಕಾರ್ ಬಾ ಕುಳಿತುಕೋ. ಸ್ವಾಮಿ, ತಮ್ಮ ಪಟ್ಟದ ರಾಣಿ ಅವಳು ತವರು ಮನೆಗೆ ಹೋಗಿದ್ದಾಳೆ. ಒಂದ್ ವೇಳೆ ಬಂದ್ರೆ ಅವಳು ಈ ಕಡೆ, ನೀನ್ ಈ ಕಡೆ. ಮಹಾಪ್ರಭುಗಳೇ, ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಇದೇನಿದು ಅನ್ಯಾಯ. ಇಲ್ಲಿ ನೀವು ರಸವತ್ತಾದ ರಾಸಲೀಲೆಯ ರಸಾಯನ ತಿಂತಾ ಇದ್ದೀರಾ. ಅಲ್ಲಿ ನಮ್ಮ ಯಮಲೋಕದಲ್ಲಿ ಗಲಾಟೆಯಾಗಿ ಗೋಲಿಬಾರ್ ಆಗಿ ಗಬ್ಬೆದ್ದು ಕಾರ್ಪೊರೇಷನ್ ತೊಟ್ಟಿ ಆಗೋದೆ. ಬನ್ನಿ ಮಹಾಪ್ರಭು, ಬನ್ನಿ ಪ್ರಭು, ಪ್ರಭು ಬನ್ನಿ. ಪ್ರಭುಗಳೇ, ನಮಗೆ ಕರ್ತವ್ಯ ಬಹಳ ಮುಖ್ಯ. ಇದನ್ನು ನಾವು ಸೆಕೆಂಡ್ ಶಿಫ್ಟ್ ಅಲ್ಲಿ ನೋಡಿಕೊಂಡ್ರಾಯ್ತು. ಬನ್ನಿ ಬನ್ನಿ ಪ್ರಭು. ಸ್ವಾಮಿ, ಮಹಾಪ್ರಭುಗಳೇ, ನಮ್ಮ ಯಮಲೋಕದಲ್ಲಿ ಯಾಕೋ ಇತ್ತೀಚೆಗೆ ಅಲ್ಲೋಲ ಕಲ್ಲೋಲವಾಗುತ್ತಿದೆಯಲ್ಲ. ಇಲ್ಲಿ ನೋಡಿ ಮಹಾಪ್ರಭು, ಆ ವೀರಪ್ಪನ್ ಮತ್ತೆ ಆಯಸಿರುವವರನ್ನು ಕೊಂದು ಇಲ್ಲಿಗೆ ಕಳಿಸುತ್ತಿದ್ದಾನೆ. ಅವನ ದುರಹಂಕಾರ ಮಿತಿ ಮೀರುತ್ತಿದೆ. ಅವನ ನೆಲೆಗೆ ಕರೆಯಿಸಿ. ಅದು ಅಷ್ಟು ಸುಲಭವಲ್ಲ ಪ್ರಭುಗಳೇ. ಅವನ ವಿಧಿಯ ಪ್ರಕಾರ ಅವನಿಗೆ 40 ವರ್ಷಗಳ ಕಾಲ ಆಯಸ್ಸು ಇನ್ನೂ ಬಾಕಿ ಇದೆ. ಈ ಸಮಸ್ಯೆಗೆ ಪರಿಹಾರವೇನು? ಅದು ಪ್ರಭು, ಯಾರು ನೀವು? ಇಲ್ಲಿಗೆ ಯಾಕೆ ಬಂದಿರಿ? ವೀರಪ್ಪನ್ ನಮ್ಮನ್ನು ಸುಟ್ಟಾಕಿ ಇಲ್ಲಿ ಕಳಿಸ್ಬಿಟ್ಟ. ವೀರಪ್ಪನ್ 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 ಛತ್ರಗುಪ್ತರೇ, ನಮ್ಮ ದೂತರನ್ನು ಅಲ್ಲಿಗೆ ಕಳುಹಿಸಿ ಅವನನ್ನು ಇಲ್ಲಿಗೆ ಕರೆಯಿಸಿ. ಅಪ್ಪಣೆ. ಆ ವೀರಪ್ಪನ ಹಿಡಿಯಕ್ ಬಂದವರೆಲ್ಲ ಸಾಯ್ತಿದ್ದಾರೆ ಸರ್. ಆ ರಾಕ್ಷಸನಿಂದ ಯಾವಾಗ ಸರ್ ನಮಗ್ ಬಿಡುಗಡೆ? ಆ ಕಿರಾತಕನ ಆಟ ಇನ್ನು ಮುಂದೆ ನಡೆಯಲ್ಲ. ಏನ್ ಹೇಳ್ತಿದ್ದೀರಾ ಸರ್? 3 ಸ್ಟೇಟ್ ಪೊಲೀಸ್ನಿಂದಾನೇ ಹಿಡಿಯಕ್ ಆಗ್ತಿಲ್ಲ ಅವನ್ನ, ಅಂತದ್ರಲ್ಲಿ ನಮ್ ಕೈಯಿಂದ? ನೋ, ಆಲ್ ಇಂಡಿಯಾದಲ್ಲೇ ನಂಬರ್ 1. ಅವರೆಲ್ಲರಿಗಿಂತನೂ ಪವರ್ಫುಲ್ ದ ಗ್ರೇಟ್ 1 ಮ್ಯಾನ್ ಆರ್ಮಿ ಆಫೀಸರ್ ಒಬ್ಬ ಅವನ್ನ ಹಿಡಿಯಕ್ಕೆ ಇಲ್ಲಿ ಬರ್ತಾ ಇದ್ದಾನೆ. ಅಷ್ಟು ಪವರ್ಫುಲ್ ಆಫೀಸರ ಸರ್? ಅವನ್ ಹೆಜ್ಜೆ ಇಟ್ರೆ ಭೂಕಂಪ, ಅವನ್ ಚಿಟ್ಕೆ ಹೊಡೆದ್ರೆ ಸಿಂಹ ನಡುಗುತ್ತೆ, ಅವನ ಕಣ್ಣು ನೋಟಕ್ಕೆ ಹುಲಿ ಹೆದರ್ಕೊಂಡು ಓಡ ಹೋಗುತ್ತೆ. ಅಂಥದ್ರಲ್ಲಿ ಈ ವೀರಪ್ಪನ್ ಸೊಳ್ಳೆ ಇದ್ದ ಹಾಗೆ. ಏಯ್, ಯಾರು ನೀನು? ಈ ಕಾಡಿನಲ್ಲಿ ನಿನಗೇನ್ ಕೆಲಸ? ನಾನು ಯಾರು? ನಿಮಗೆ ಶರ್ಲಾಕ್ ಹೋಮ್ಸ್ ಗೊತ್ತಾ? ಜೇಮ್ಸ್ ಬಾಂಡ್? ಇಲ್ಲ. ಅವರಿಬ್ರು ನನ್ನ ಶಿಷ್ಯದಿರು. ಒಂದು ಸ್ಯಾಂಪಲ್ ಹೇಳ್ತೀನಿ ಕೇಳಿ. ಒಂದು ಟ್ರೈನು 300 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇತ್ತು. ಸಡನ್ ಆಗಿ ಒಂದು ಕೋಳಿ ಅಡ್ಡ ಬಂತು. ಟ್ರೈನ್ ನ ಎಡಗೈಲಿ ಹೋಲ್ಡ್ ಮಾಡಿ ಕೋಳಿನ ಉಳಿಸ್ತೆ. ಅದೇ ತರ ನಿಮ್ಮನ್ನು ಉಳ್ಸಕ್ ಬಂದಿದೆ. ಅಂದ್ರೆ ನಿಮ್ಮ ಪಾಲಿಗೆ ಯಮನಾಗಿರೋ ಆ ವೀರಪ್ಪನ ಹಿಡಿದು ನಿಮ್ಮ ಪ್ರಾಣನ ಉಳ್ಸಕ್ ಬಂದಿರೋ ಸೂಪರ್ ನ್ಯಾಚುರಲ್ ಭಾವ. ನೀನ ಕೈ ಅಲ್ಲಿಗೆ ಬಂದೆ? ಆ ಸೂರಪ್ಪನ ಹಿಡಿಯಕ್ಕೆ. ಸೂರಪ್ಪನಲ್ಲ ಸರ್, ವೀರಪ್ಪನ. ಅವನ ಅಪ್ಪನ ಹಿಡಿಯಕ್ಕೆ. ಅವರಪ್ಪ ಬೇಡ ಸರ್, ವೀರಪ್ಪನ ಮಾತ್ರ ಹಿಡಿಯೋಣ. ಅವನ್ನ ಹಿಡಿಯಕ್ಕೆ. ಏಯ್, ಆ ವೀರಪ್ಪ ಇರೋದು ನಿನ್ನಂತ ಹೇಡಿಗಳ ಏರಿಯಾದಲ್ಲಿ, ನನ್ನಂತ ಧೈರ್ಯಶಾಲಿ ಏರಿಯಾಕ್ಕೆ ಕಾಲಿಡಲ್ಲ. ಏಯ್, ನಿನಗೆ ಇನ್ನು ನನ್ನ ಬಗ್ಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಗುರಾಯಿಸಿದ್ರೆ ಸಾಕು. ಸೂರ್ಯ ಮುಳುಗ್ಬಿಡ್ತಾನೆ. ಏಯ್, ನನ್ನ ವಿಚಾರ ನಿನ್ಗೆ ಇನ್ನೂ ಗೊತ್ತಿಲ್ಲ. ನಾನೊಂದ್ಸಾರಿ ಬಂದ್ರೆ ಕಾಡಲ್ಲೆಲ್ಲ ಬಿರುಗಾಳಿ ಬಂದ್ಬಿಡುತ್ತೆ. ಏಯ್, ಚಾಲೆಂಜ್ ಕಟ್ತೀಯನೋ ಬೆಟ್ಸ್ ಕಟ್ತೀಯನೋ? ಆ ವೀರಪ್ಪನಿರೋದು ನಿಮ್ಮ ಏರಿಯಾದಲ್ಲಿ. ಅದೆಂಗ ಯಾಯತ್ಯ? ಒಂದ್ ನಿಮಿಷ, ಗಾಳಿ ಯಾವ ದಿಕ್ಕಿಂದ ಬರ್ತಾ ಇದೆ? ಈ ದಿಕ್ಕಿಂದ ಸರ್. ಸರ್, ಏನ್ ಸರ್ ಮೂಸ್ತಾ ಇದ್ದೀರಾ? ಆ ವೀರಪ್ಪನ ವಾಸನೆ ಈ ದಿಕ್ಕಿಂದನೇ ಬರ್ತಾ ಇದೆ. ಅಣ್ಣ, ಒಂದು ವಿಷಯ. ಏನು? ಏನಿಲ್ಲಣ್ಣ, ಯಾರೋ ಪೇಪರ್ನವನಂತೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಕೇಳ್ಕೊತವನೆ. ಅವನು ನಮಗೂ ಸರ್ಕಾರದ ಮಧ್ಯೆ ರಾಜಿ ಮಾಡಿಸ್ತಾನಂತೆ. ನಮ್ ಕಂಡೀಷನ್ಸ್ ಎಲ್ಲ ಸರ್ಕಾರಕ್ಕೆ ಹೇಳ್ತಾನಂತಣ್ಣ. ಬಂದ್ರು ಅಣ್ಣ. ವೀರಪ್ಪನ್ ಅಂತ ಕಾಡಲ್ಲೆಲ್ಲ ಸುತ್ತಾ ಇದ್ರು, ಅದಕ್ಕೆ ಹಿಡ್ಕೊಂಡ್ ಬಂದಿದ್ರಣ್ಣ. ಏಯ್, ನೋಡಕ್ಕೊಳ್ಳೆ ಕಾಡು ಮನಸ್ಸು ತರ ಇದ್ದೀರಾ. ಯಾರ ನೀವು?
ಎಲೆ ನರಮಾನವ, ನಾವು ಮನುಷ್ಯರಲ್ಲ, ನಿಜವಾಗಿಯೂ ಯಮದೂತರು ತಿಳಿಯಿತೆ. ಏ ಮೂರ್ತಿ, ಅವ್ರ ಕೊಂಬುಗಳನ್ನ ಸರಿ ಚೆಕ್ ಮಾಡು. ಅಣ್ಣ ಇದು ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್ಲೇ. ಇವರು ಯಮದೂತ್ರಿ ಇರ್ಬೇಕಣ್ಣ. ಓ ಯಮದೂತ್ರ, ನೀವ್ಯಾಕೆ ಬಂದಿದ್ದೀರಾ? ಎಲೆ, ನಿನ್ನನ್ನು ಕರೆತರಲು ಆ ನಮ್ಮ ಪ್ರಭುಗಳ ಅಪ್ಪಣೆಯಾಗಿದೆ. ನಡೆ ಯಮಲೋಕಕ್ಕೆ. ಏನು, ನಾನು ಯಮಲೋಕಕ್ಕೆ ಬರ್ಬೇಕಾ? ಹೌದು. ಮಹಾಪ್ರಭು ಪಾಹಿ ಮಾಂ, ಪಾಹಿ ಮಾಂ. ಧೋತರೆ, ಏನಿದೆ ನಿಮ್ಮ ಅವಸ್ಥೆ? ಮಹಾಪ್ರಭು, ವೀರಪ್ಪನ್ ಸಾಮಾನ್ಯ ಮನುಷ್ಯನಲ್ಲ. ನಿಮ್ಮ ಸಂದೇಶವನ್ನು ಅವನು ಲೆಕ್ಕಿಸದೆ ನಮ್ಮ ಕೊಂಬುಗಳನ್ನು ಮುರಿದ. ಹೇಡಿಗಳೇ, ನೀವು ನನ್ನ ದೂತರಾಗಿದ್ದು ಯಥಶ್ಚಿತ ಒಬ್ಬ ನರಮಾನವನನ್ನು ಹಿಡಿದು ತರಲಾಗಲಿಲ್ಲವೇ? ಅವನು ನರಮಾನವನಲ್ಲ, ನರಹಂತಕ. ಕಾಡಿಗೆ ಅವನೇ ರಾಜ. ಅವನ ದರಬಾರಿನ ಮುಂದೆ ನಿಮ್ಮ ದರಬಾರವು ಯಾವ ಲೆಕ್ಕಕ್ಕೂ ಇಲ್ಲ. ಏನಂತೆ? ಸಾಕು ನಿಲ್ಲಿಸಿ ನಿಮ್ಮ ಪ್ರಲಾಪವನ್ನು. ನನ್ನ ಮುಂದೆ ಆ ನರಕುನ್ನಿಯನ್ನು ಹೊಗಳುವಿರಾ? ಚಿತ್ರಗುಪ್ತರೇ, ಪ್ರಭು, ಇವರಿಬ್ಬರಿಗಿಂತ ಬಲಶಾಲಿಗಳಾದ ಇನ್ನಿಬ್ಬರನ್ನು ಕಳುಹಿಸಿ ಆ ನರಹಂತಕ ವೀರಪ್ಪನನ್ನು ಎಳೆದುಕೊಂಡು ಬನ್ನಿ. ಪ್ರಯೋಜನವಿಲ್ಲ ಮಹಾಪ್ರಭು. ಮತ್ತೆ ಅದೇ ಗೋಳು. ಕೊಂಬು ಕಳೆಯಿತು, ಪ್ರಾಣ ಉಳಿಯಿತು ಅನ್ನೋ ಪರಿಸ್ಥಿತಿ ಉಂಟಾಗುತ್ತದೆ ಪ್ರಭು. ಇದಕ್ಕೆ ಪರಿಹಾರ? ಆ ವೀರಪ್ಪನನ್ನು ಇಲ್ಲಿಗೆ ಕರೆತರಲು ನಮ್ಮ ದೇವಲೋಕದ ಹಳೆ ಸೂತ್ರವನ್ನೇ ಉಪಯೋಗಿಸೋಣ. ಯಾರ್ ನೀವು? ಏನಿದು ಡಿಂಗ್ರಿ ಆಟ? ಪೊಲೀಸ್ನವರ ಇಲ್ಲ ಸಿಬಿಐ? ನಾವು ಪೊಲೀಸ್ನವರಲ್ಲ, ನಿನ್ನ ಕರ್ಕೊಂಡು ಹೋಗಕ್ ಬಂದಿರೋ ಯಮಲೋಕದ ನರ್ತಕಿಯರು. ನಿಮ್ ಯಮ ದೂತರನ್ನು ಕಳಿಸಿದ್ದ, ಅವ್ರ ಕೊಂಬುರ್ದಾಗ ಕಳಿಸ್ದ. ನೇಮು ಕೊಯ್ದು ಕಳಿಸ್ಬಿಡ್ತೀನಿ. ಬೇಡ ಬೇಡ, ನಮ್ದೇನು ತಪ್ಪಿಲ್ಲ. ನಮ್ ಪ್ರಭುಗಳು ಕಳ್ಸಿದ್ರು ನಾವು ಬಂದ್ವಿ. ನಿಮ್ ಅಂದ ಚಂದ ನೋಡಿ ಜೋಲ್ ಸುರಿಸ್ಕೊಂಡು ನಿಮ್ ಹಿಂದಿಂದನೇ ಬಂದ್ಬಿಡ್ತಾನೆ ಅಂತ ತಿಳ್ಕೊಂಡಿದ್ದಾನ ಯಮ. ಸೆರಗು ವಾಸನೆ ಮೂಸ್ ನೋಡ್ಕೊಂಡು ಹಿಂದಿಂದನೇ ಬರಕ್ಕೆ ನಾನೇನ ಆ ಕಾಲದ ವಿಶ್ವಾಮಿತ್ರನೂ ಅಲ್ಲ, ಈ ಕಾಲದ ಪೊಲೀಸ್ನವನೂ ಅಲ್ಲ. ವೀರಪ್ಪನ್. ನೀವು ಬರ್ದೇ ಹೋದ್ರೂ ಪರವಾಗಿಲ್ಲ, ಏನಾದ್ರೂ ಸಂದೇಶ ಕೊಡಿ. ಸಂದೇಶ? ಮೂರ್ತಿ, ಕೋಣದ ಮೇಲೆ ಓಡಾಡೋ ಕೋಡಂಗಿ ಪೇಕರ್ ಮುಂಡೆದೆ. ಈ ವೀರಪ್ಪನ ಏನಂತ ತಿಳ್ಕೊಂಡಿದ್ಯಾ? ಕೋಣದ ಮೇಲೆ ಕೂತು ಕೂತು ನೀನು ಕೋಣ ಆಗ್ಬಿಟ್ಟಿದ್ಯಾ? ನಿನ್ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ? ಚಿತ್ರಗುಪ್ತರೇ, ಇದನ್ನು ಯಾರಿಗೆ ಹೇಳುತ್ತಿರುವುದು? ಇನ್ಯಾರಿಗೆ ಪ್ರಭು, ಎಲ್ಲಾ ತಮಗೆ. ಆ ಕಾಂಜಿ ಪಿಂಜಿಗಳ ಕೊಂಬುರ್ದಾಗ ಕಳಿಸ್ದೆ, ನಿನಗ್ ಬುದ್ಧಿ ಬರ್ಲಿಲ್ಲ. ಈ ಮಿಟುಗಾಡಿ ಕೈಯಲ್ಲಿ ಮೆಸೇಜ್ ಕೊಟ್ಟು ಕಳಿಸಿದಿನೋ ಕೋಣ ತಮ್ಮಣ್ಣ, ಇನ್ನೊಂದ್ಸಾರಿ ಯಾರನ್ನಾದ್ರೂ ಕಳಿಸಿದ್ರೆ ನಿನ್ನ ತುಕಡ ಮಾಡಾಕ್ತೀನಿ. ನಿನಗ್ ಗಂಡಸ್ತನ ಇದ್ರೆ ನೀನೇ ಬಾರೋ. ಕೇಳಿದರ ಚಿತ್ರಗುಪ್ತರೇ, ಆ ನರಮಾನವ ವೀರಪ್ಪನ ದುರಹಂಕಾರದ ಮಾತುಗಳನ್ನ? ಎಲ್ಲವನ್ನೂ ಕೇಳಿಸಿಕೊಂಡೆ. ಆದರೆ ಅವನು ನಿಮಗೆ ಈ ರೀತಿ ಮಂಗಳಾರತಿ ಮಾಡಬಾರದಾಗಿತ್ತು. ಈಗೇನು ಮಾಡುವುದು ಚಿತ್ರಗುಪ್ತರೇ? ಬೇರೆ ದಾರಿಯೇ ಕಾಣಿಸುತ್ತಿಲ್ಲವಲ್ಲ? ಮಹಾಪ್ರಭು, ನೀವೇ ಭೂಲೋಕಕ್ಕೆ ಹೋಗಿ ಆ ವೀರಪ್ಪನನ್ನು ಹಿಡಿದು ತರುವುದೇ ಉತ್ತಮ ಎಂದು ನನಗನ್ನಿಸುತ್ತದೆ. ತಾವು? ನಾನು ಆ ಡಗಾರ್ ದೇವಿಯ ಅಗತ್ಯಗಳನ್ನೆಲ್ಲ ಪೂರೈಕೆ ಮಾಡಿ
ಆ ವಯಾಗ್ರ ಮಾತ್ರೆಯ ಶಕ್ತಿಯನ್ನು ಪರೀಕ್ಷೆ ಮಾಡಿ ಅದರ ಮರ್ಮವನ್ನು ತಿಳಿಯಲು ಆಕೆ ಜೊತೆ ನಾನು ಇಲ್ಲೇ ಇರುತ್ತೇನೆ. ಸಾಧ್ಯವಿಲ್ಲ. ನಾವೆಲ್ಲಿರುತ್ತೇವೋ ಅಲ್ಲಿ ನೀವು ನಮ್ಮ ಕೋಣನ ಜೊತೆಯಲ್ಲಿ. ನಡೆ. ಅಯ್ಯೋ ಕರ್ಮ. ಹೆಸರಿಗೆ ಮಾತ್ರ ಯಮಧರ್ಮರಾಜ, ಜೀವನ ಪೂರ್ತಿ ಬರೀ ಕೋಣದ ಮೇಲೆ ಸುತ್ತೋದಾಗೋಯ್ತು. ಇವ್ರ ಯೋಗ್ಯತೆಗೆ ಒಂದು ಸ್ಕೂಟರ್ ಕೊಂಡ್ಕೊಳಕ್ಕೂ ಆಗ್ಲಿಲ್ಲ. ಅಯ್ಯೋ ಬಾ ಬಾ. ನಮ್ಮ ಲೋಕದಲ್ಲಿ ವೈಭವದಿಂದ ಜೀವನ ಸಾಗಿಸುತ್ತಿದ್ದ ನಾವು ಈ ವೀರಪ್ಪನನ್ನು ಹುಡುಕಿಕೊಂಡು ಬಂದು ಅಲೆದಾಡಿ ಸಾಕಾಗಿ ಹೋಗಿದೆ. ಅಯ್ಯ, ವೈಭವದ ಚಿಂತೆ ಬಿಟ್ಟು ಬಂದ ಕೆಲಸದ ಬಗ್ಗೆ ಗಮನ ಕೊಡಿ ಶಿವನೇ. ಅಯ್ಯೋ ಅಯ್ಯೋ ಪ್ರಭುಗಳೇ ಎದ್ದೊಳಿ. ಏನು ಚಿತ್ರಗುಪ್ತರೇ, ನಮ್ಮ ವಾಹನ ನಮ್ಮನ್ನೇ ಕೆಳಗೆ ಬೀಳಿಸಿ ಓಡಿ ಹೋಯ್ತಲ್ಲ. ಅದು ಎಷ್ಟೇ ಆಗಲಿ ನಿಮ್ಮ ಕೋಣವಲ್ಲವೇ? ಇರಿ ಇದನ್ನ ಇಟ್ಬಿಡ್ತೀನಿ. ಈಗ ಕಳೆ. ಏನಿದು ಚಿತ್ರಗುಪ್ತರೇ, ಭೂಲೋಕಕ್ಕೆ ಕಾಲಿಟ್ಟ ತಕ್ಷಣ ನಮ್ಮ ವಾಹನ ಕಾಮಾಂಧವಾಗಿ ಬಿಟ್ಟಿತಲ್ಲ. ತಪ್ಪು ಅದರದಲ್ಲ ಮಹಾಪ್ರಭು, ನಿಮ್ಮದೇ ತಪ್ಪು. ಅಲ್ಲ ಪ್ರಭು, ಯಮಲೋಕದಲ್ಲಿ ನೀವು ಒಂದಾದರೂ ಎಮ್ಮೆಯನ್ನು ಸಾಕಿದ್ದೀರಿ. ಅದು ಅಲ್ಲದೆ ಇದುವರೆಗೂ ಚೆನ್ನಾಗಿದ್ದ ಆ ಕೋಣ ನಿಮ್ಮಿಂದ ಸವಾರಿ ಮಾಡಿಸಿಕೊಂಡ ಮೇಲೆ ನಿಮ್ಮಂತೆಯೇ ಆಗಿ ಹೋಯಿತು. ಯಥಾ ಯಮ ತಥಾ ಕೋಣ. ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ. ಮಹಾಪ್ರಭು, ನೀವು ನಿಮ್ಮ ಕೋಣನ ಹಾಗೆ ಡಗಾರ್ ದೇವಿಯ ನೆನಪಿನಲ್ಲಿದ್ದೀರಾ? ಏನು ಪರಿಹಾಸ್ಯ ಮಾಡುವಿರಾ? ಪರಿಹಾಸ್ಯವಲ್ಲ, ಅಲ್ಲಿ ನೋಡಿ ನಿಮ್ಮ ಡಗಾರ್ ದೇವಿ. ಹೌದಲ್ಲ, ನಡೆಯಿರಿ ವಿಚಾರಿಸೋಣ. ಡಗಾರ್ ದೇವಿ, ನನ್ನನ್ನು ಕಾಣಲಾಗದೆ ವಿರಹ ವೇದನೆಯಿಂದ ಇಲ್ಲಿಗೆ ಓಡೋಡಿ ಬಂದಿರುವಿಯಾ ಸುರಸುಂದರಿ? ಹೆಂಗಾಯ ಆಯ್ತ ಮೈಗೆ? ಏನ್ ಕಡಿತದ ನಿನಗೆ? ಲೂಸಾ? ಯಾವಳೆಯ ಡಗಾರ್ ದೇವಿ? ಯಾವಳಗ್ ವಿರಹ? ಏನು ಅರಿಯದವಳಂತೆ ನಾಟಕವಾಡುತ್ತಿರುವಿಯಾ? ನನ್ನ ಲೋಕದಲ್ಲಿ ನಿನಗೆ ಏನು ಕಡಿಮೆ ಮಾಡಿದ್ದೇನೆ ಅಂತ ಈ ಭೂಲೋಕಕ್ಕೆ ಬಂದಿರುವೆ? ಅಯ್ಯೋ ನಾಟಕನ ಏನಯ್ಯ ಹೇಳ್ತಿದ್ಯಾ? ಅಯ್ಯಯ್ಯೋ ಅಮ್ಮ, ಡಮ್ಕಿಲ ಕಡೆ ಡಮ್ಮ. ಭೂಲೋಕಕ್ಕೆ ಬಂದ್ಮೇಲೆ ನಮ್ ಪ್ರಭುಗಳನ್ನೇ ಮರ್ತು ಬಿಟ್ಟಿಯಾ ಸೋಜಾ ಕುಮಾರಿ? ಓಹೋ, ಸೋಜಾ ಕುಮಾರಿನಾ? ನಾನು ಸೋಜಾ ಕುಮಾರಿ ಅಲ್ಲ, ಅವಳ ತಂಗಿ ರೋಜಾ ಕುಮಾರಿ. ಪ್ರಭುಗಳೇ, ಇದು ದ್ವಿಪಾತ್ರ ಅಭಿನಯ. ಅದು ಸೋಜಾ, ಇದು ರೋಜಾ. ನಿಮ್ಮ ಅಕ್ಕ ಚಿಕ್ಕ ವಯಸ್ಸಿನಲ್ಲಿಯೇ ತೀರಿಕೊಂಡು ಬಿಟ್ಟಳು. ಪಾಪ, ದುರ್ವಿಧಿ. ದುರ್ವಿಧಿ ಅಲ್ಲ, ಏನೂ ಅಲ್ಲ. ಅವಳು ಮಾಡಿದ ಪಾಪಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸಿದ್ಲು. ಅವಳೇನಂತ ಪಾಪ ಮಾಡಿದ್ಲು? ವ್ಯಭಿಚಾರ. ನಮ್ಮೂರಲ್ಲಿ 2 ಪಾರ್ಟಿ ಇದೆ. ಒಂದು ಪಾರ್ಟಿ ಜೊತೆ ಅವಳು ಚೆನ್ನಾಗಿ ಅಡ್ಜಸ್ಟ್ ಆಗೋಗಿದ್ಲು. ಇನ್ನೊಂದು ಪಾರ್ಟಿ ಅವರು ಟ್ರೈ ಮಾಡಿದ್ರು, ಇವಳು ಸೈಡ್ ಕೊಡ್ಲಿಲ್ಲ. ಆ ಕೋಪಗಳನ್ನ ಖಲಾಸ್ ಮಾಡ್ಬಿಟ್ರು. ಅಯ್ಯೋ ಪಾಪ. ಈ ತರುಣಿ ಹಾಗೆಲ್ಲವೆಂದು ಕಾಣಿಸುತ್ತದೆ. ಹೌದು, ನೀವ್ ಹೇಳೋದು ನಿಜ. ನಾನು ನಮ್ಮ ಅಕ್ಕನ ತರ ಅಲ್ಲ. ನಾನು 2 ಪಾರ್ಟಿಗೂ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದೀನಿ.